ನಿಸಲಕ್ಕೆ ಸ್ವಾಗತ. ನಾನು ಭುವನ. ಬಿಜೆಪಿಗರು ಕೆಲಸಗಾರರಲ್ಲ, ಬರೀ ಮಾತುಗಾರರಾಗಿದ್ದಾರೆ. ಪಾದಯಾತ್ರೆ ಬಿಜೆಪಿಯವರ ಗಿಮಿಕ್ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿಯವರನ್ನ ವ್ಯಂಗ್ಯವಾಡಿಕೊಂಡಿದ್ದಾರೆ. ಬೀದರ್ನಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತವರು ಬಿಜೆಪಿಯವರು ಬಿಡುವಾಗಿದ್ದಾಗ ಪಾದಯಾತ್ರೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, 100-200 ಕಿಲೋಮೀಟರ್ ವಾಕ್ ಮಾಡಿದ್ರೆ ಆರೋಗ್ಯ ಸರಿ ಆಗ್ತದೆ. ಬಿಜೆಪಿಯವರಿಗೆ ಸಚಿವ ಬಿ ನಾಗೇಂದ್ರ ಮೇಲೆ ಆಪಾದನೆ ಮಾಡಿ ರಾಜೀನಾಮೆ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಎಷ್ಟೋ ಸಚಿವರ ಮೇಲೆ ಆಪಾದನೆಗಳಿವೆ. ನಮ್ಮ ರಾಜ್ಯವನ್ನ ಪ್ರತಿನಿಧಿಸುವಂತ ಕೇಂದ್ರ ಮಂತ್ರಿಗಳ ಮೇಲೂ ಕೂಡ ಆರೋಪ ಇದೆ. ಮೊದಲು ಬಿಜೆಪಿಯವರು ರಾಜೀನಾಮೆ ಕೇಳಲಿ, ಬಳಿಕ ನಾಗೇಂದ್ರರ ರಾಜೀನಾಮೆ ಕೇಳಿ ಅಂತ ಹೇಳಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ನಾಗೇಂದ್ರ ಅವರ ಮೇಲೆ ಆಪಾದನೆ ಇದೆ ಅಂತೇಳಿ ರಾಜೀನಾಮೆ ಕೇಳ್ತಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಅನೇಕರ ಮೇಲೆ ಆಪಾದನೆಗಳಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿ ಪ್ರತಿನಿಧಿಸುವಂಥ ಕೇಂದ್ರದ ಮಂತ್ರಿಗಳ ಮೇಲೂ ಕೂಡ ಇದೆ. ಫಸ್ಟ್ ಅವ್ರ ರಾಜೀನಾಮೆ ಕೇಳಲಿ, ಆಮೇಲೆ ಇವ್ರದ್ದು ಕೇಳಲಿ. ಪಾದಯಾತ್ರೆ ಈಗ ಇದೆಲ್ಲ ಗಿಮಿಕ್ಕು. BJP ಅವ್ರಿಗೆ ಗೊತ್ತಲ್ಲ ನಿಮಗೆ, ಕೆಲಸಗಾರರಲ್ಲ ಅವರು, ಮಾತುಗಾರರು ಅಷ್ಟೇ. ಎಲ್ಲ ದೇಶದಲ್ಲೂ ಕೂಡ BJP ಎಲ್ಲ ಧೂಳಿಪಟ್ಟಾಗೋಗುತ್ತೆ. 29ಕ್ಕೆ ಪಾರ್ಲಿಮೆಂಟಲ್ಲಿ ವಿಪಕ್ಷದಲ್ಲಿ ಕೂತ್ಕೊಳ್ಳುತ್ತೆ. ದೇಶದಲ್ಲೂ ಕೂಡ BJP ಪಕ್ಷ, ರಾಜ್ಯದಲ್ಲಂತೂ ಬಿಡಿ ಲೆಕ್ಕಕ್ಕೆ ಇಲ್ಲ ಅವರು. ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಬಿಜೆಪಿ ರಾಜಕೀಯ ಮಾಡ್ತಾ ಪಾದಯಾತ್ರೆ ಮಾಡ್ತಾ ಇದ್ರೆ ರಾಜೀನಾಮೆ ಕೊಡ್ರಿ ಅಂತ ನಾಗೇಂದ್ರ ರಾಜೀನಾಮೆ ಕೊಡುವಂತ ರಾಯಚೂರಿಂದ ಬಳ್ಳಾರಿ ತರ ಸಿದ್ದರಾಮಯ್ಯ BJP ಬಿಡುವಾಗಿದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಆಮೇಲೆ ವಿಜಯಪುರ ಹೊರವಲಯದಲ್ಲಿರುವ ಐತಿಹಾಸಿಕ ಭೂತನಾಳ ಕೆರೆಯಲ್ಲಿ 2 ಮಕ್ಕಳು ಹಾಗೂ 4 ಮಹಿಳೆ ಯಾಲ್ಗೇರಿ ಹಾಗೂ ಆಕೆಯ ಮಕ್ಕಳಾದ 16 ವರ್ಷದ ವಿದ್ಯಾ, 14 ವರ್ಷದ ಸುವರ್ಣ, 10 ವರ್ಷದ ಗೌಡೇಶ್, 5 ವರ್ಷದ ವಿಕಾಸ್ ಮತ್ತು 7 ವರ್ಷದ ಸಾನಿಕಾ ಅಂತ ಹೇಳಿ ಗುರುತಿಸಲಾಗಿದೆ. ಈ ಕುಟುಂಬವು ಕಳೆದ ಆಗಸ್ಟ್ 24ರಿಂದ ಕಾಣೆಯಾಗಿತ್ತು ಎನ್ನಲಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶೋಭಾ ಅವರಿಗೆ ಗಂಡ ಮಲ್ಕಾಯಿ ಭೀಮರಾಯ್ ಜಾರ್ಗೇರಿ ಜೊತೆಗೆ ತೀವ್ರ ಕೌಟುಂಬಿಕ ಜಗಳವಾಗಿ ದಾಖಲಾಗಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಒಂದೇ ಕುಟುಂಬದ 6 ಮೃತದೇಹಗಳನ್ನು ಪೊಲೀಸರು ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡಿ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಮೃತರನ್ನ ಶೋಭಾ ಜಾಲ್ಗೇರಿ ಹಾಗೆ ಆಕೆಯ ಮಕ್ಕಳಾದಂಥ ವಿದ್ಯಾ ಮತ್ತು ವರ್ಷದ್ ಸುವರ್ಣ, ಗೌಡೇಶ್, ವಿಕಾಸ್ ಮತ್ತು ಸಾನಿಕಾ ಅಂತ ಹೇಳಿ ಗುರುತಿಸಲಾಗಿದೆ. ಇನ್ನು ಕುಟುಂಬವು ಕಳೆದ ಆಗಸ್ಟ್ 24ರಿಂದ ಕಾಣೆಯಾಗಿರುತ್ತೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಾಣೆಯಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಶೋಭಾ ಅವರಿಗೆ ಗಂಡ ಮಲ್ಕಾರಿ ಭೀಮರಾಯ್ ಜಾಲ್ಗೇರಿ ಜೊತೆಗೆ ತೀವ್ರ ಕೌಟುಂಬಿಕ ಕಲಹ ಆಗ್ತಾ ಇತ್ತಂತೆ. ಆವಾಗವಾಗ ಜಗಳ ಆಡ್ತಿದ್ರಂತೆ. ಹಾಗಾಗಿ ಗಂಡನೊಂದಿಗೆ ಜಗಳವಾಡ್ದಾಗೆಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರ್ಶ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ಸಾಂಬರ್ನಲ್ಲಿ ಜಿರಳೆ ಪತ್ತೆಯಾದ ಹಿನ್ನೆಲೆ ಗ್ರಾಹಕನೋರ್ವ ದೂರಿನ ಮೇರೆಗೆ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ತೊಕ್ಕಟ್ಟು ಬಳಿ ಇರುವಂತಹ ಬೃಂದಾವನ ಹೋಟೆಲ್ಗೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಅಡುಗೆ ಕೋಣೆಯನ್ನ ತಪಾಸಣೆ ನಡೆಸಿದ್ದಾರೆ. ಇನ್ನು ಸ್ವಚ್ಛತೆ ಕಾಪಾಡದ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿ ADC ನ್ಯಾಯಾಲಯದ ಪ್ರಕರಣವನ್ನ ದಾಖಲಿಸಿದ್ದಾರೆ. ಇನ್ನು ಬಳಿಕ ಮಾಧ್ಯಮಗಳ ಮೂಲಕ ಪ್ರತಿಕ್ರಿಯೆ ನೀಡಿದಂತ ಡಾಕ್ಟರ್ ಪ್ರವೀಣ್ ಕುಮಾರ್, ಗ್ರಾಹಕನೋರ್ವನು ಸಾಂಬರ್ನಲ್ಲಿ ಜಿರಳೆ ಇದೆ ಅಂತ ಹೇಳಿ ದೂರನ್ನ ನೀಡಿರುವ ನಿಟ್ಟಿನಲ್ಲಿ ದಾಳಿ ನಡೆಸಲಾಗಿದೆ. ಹೋಟೆಲಿನ ಅಡುಗೆ ಕೋಣೆಯಲ್ಲಿ ಆಹಾರ ದಾಸ್ತಾನಿಗೆ ಪ್ರತ್ಯೇಕ ಕೊಠಡಿ ಇಲ್ಲದೆ ಎಲ್ಲಂದರಲ್ಲಿ ಆಹಾರ ಪದಾರ್ಥಗಳನ್ನು ರಾಶಿ ಹಾಕಲಾಗಿತ್ತು. ಎಲ್ಲ ಆಹಾರ ಪದಾರ್ಥಗಳ ತೆರವುಗೊಳಿಸಿ ಅಡುಗೆ ಕೋಣೆಯನ್ನು ಶುಚಿಗೊಳಿಸಲು ಆದೇಶ ನೀಡಲಾಗಿದೆ. ಆಹಾರ ಪದಾರ್ಥಗಳ ಪ್ರತ್ಯೇಕವಾಗಿ ಜೋಡಿಸಲು ಹೋಟೆಲ್ ಮಾಲೀಕರಿಗೆ ನಿರ್ದೇಶನ ನೀಡಲಾಗಿದೆ. ಶುಚಿತ್ವ ಕಾಪಾಡದ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರಿಗೆ ನೋಟಿಸ್ ನೀಡಿ ADC ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದ್ದಾರೆ.
ಸಾರ್ವಜನಿಕರು ದೂರಿನ ಮೇರೆಗೆ ತೊಕ್ಕೊಟ್ಟು ನದಿರುವಂತಹ ಹೋಟೆಲ್ ಬೃಂದಾವನದಲ್ಲಿ ದಾಳಿ ಮಾಡಿದ್ದಾರೆ. ಗ್ರಾಹಕರೊಬ್ಬರು ಸಾಂಬಾರಲ್ಲಿ ಜಿರಳೆ ಇದೆ ಅಂತೇಳಿ ದೂರು ನೀಡಿರ್ತಾರೆ. ಇದರ ಮೇಲೆ ನಾವು ದಾಳಿ ನಡೆಸಿ ಅಡುಗೆ ಕೋಣೆಯನ್ನು ಪರಿಶೀಲನೆ ಮಾಡಿದಾಗ ಬಹಳಷ್ಟು ಶುಚಿತ್ವ ಇಲ್ಲದೇ ಇರೋದು ಕಂಡುಬಂದಿದೆ. ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರುವುದು ಸರಿಯಾದ ಕ್ರಮದಲ್ಲಿ ಇಲ್ಲದೇ ಇರುವುದರಿಂದ ಜಿರಳೆಗಳ ಸಂಖ್ಯೆ ಅತಿ ಹೆಚ್ಚು ಇಲ್ಲಿ ಕಂಡುಬಂದಿದೆ. ಆದ್ದರಿಂದ ತಕ್ಷಣಕ್ಕೆ ಸ್ಟೋರೇಜ್ ರೂಮು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರುವ ಕೋಣೆ ಇಲ್ಲದಿರುವುದರಿಂದ ಎಲ್ಲ ಆಹಾರ ಪದಾರ್ಥಗಳನ್ನು ತೆರವುಗೊಳಿಸಿ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಕ್ರಮ ಕೈಗೊಂಡು ಅದರ ಬಳಿಕವೇ ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು ಅಂತ ಹೇಳುವ ನಿರ್ದೇಶನ ನೀಡಲಾಗಿದೆ. ಅದರ ಪ್ರಕಾರ ಈಗ ತಾತ್ಕಾಲಿಕವಾಗಿ ಹೋಟೆಲ್ ಸ್ಥಗಿತಗೊಳಿಸಿ ಶುಚಿಯನ್ನು ಮಾಡುವಂಥ ಕಾರ್ಯವನ್ನು, ಅಡುಗೆ ಕೋಣೆಯನ್ನು ತೊಳೆಯುವಂಥ ಕಾರ್ಯವನ್ನು, ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿಡುವಂಥ ಕೆಲಸವನ್ನು, ಜಿರಳೆ ಕಂಡುಬಂದಿರುವಂತಹ ಆಹಾರ ಪದಾರ್ಥಗಳನ್ನು ವಿಲೇವಾರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಹಾಗೆ ಇದರ ವಿರುದ್ಧ ನಾವು ಕಾಪಾಡಿಕೊಳ್ಳದೇ ಇರುವ ಕಾರಣದಿಂದ ನಾವು ದಂಡ ವಿಧಿಸಲಿಕ್ಕೆ ADC ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಹ ದಾಖಲೆ ಮಾಡ್ತೀವಿ. ಅವರಿಗೆ ನೋಟಿಸ್ ಸಹ ಕೊಡ್ತಾ ಇದ್ದೀವಿ. ಸಾರ್ವಜನಿಕರು ಅಂಕೋಲಾ ಬಳಿ ಕ್ರಷರ್ಗೆ ಕಲ್ಲು ಖಾಲಿ ಮಾಡ್ತಾ ಇದ್ದಂತಹ ವೇಳೆ ನಿಯಂತ್ರಣ ತಪ್ಪಿದ 10 ಚಕ್ರದ ಲಾರಿ ಚಾಲಕನ ಮೇಲಿಗೆ ಹರಿದು ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ತಾಲೂಕಿನ ಬೋಗ್ರಿಬೈಲ್ನಲ್ಲಿ ನಡೆದಿದೆ. ಹಟ್ಟಿಕೇರಿ ನಿವಾಸಿ ಮಾರುತಿ ರಾಮಚಂದ್ರ ನಾಯ್ಕ್ 50 ವರ್ಷದ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಬೋಗ್ರಿಬೈಲ್ನ ರಾಜು ಕಳಸ ಮಾಲೀಕತ್ವದ ಕ್ರಷರ್ಗೆ ಎಂದಿನಂತೆ ಕಲ್ಲು ಸಾಗಿಸಿ ಬಂದಿದ್ದಂಥ ಮಾರುತಿ ಲಾರಿಯಿಂದ ಕೆಳಗಿಳಿದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಲಾರಿಯನ್ನ ನಿಲ್ಲಿಸಿ ಕಲ್ಲು ಖಾಲಿ ಮಾಡುವ ಸಂದರ್ಭದಲ್ಲಿ ಹ್ಯಾಂಡ್ ಬ್ರೇಕ್ ಹಾಕದ ಕಾರಣ ಲಾರಿ ಏಕಾಏಕಿ ಚಲಿಸಲು ಆರಂಭಿಸಿದೆ. ಅಪಾಯ ಅರಿತ ಮಾರುತಿ ಲಾರಿಯನ್ನ ತಡೆದು ನಿಲ್ಲಿಸಲು ಪ್ರಯತ್ನಿಸುತ್ತಾರೆ. ಇನ್ನು ನಿಯಂತ್ರಣಕ್ಕೆ ಬಾರದಂತ ವಾಹನ ಅವರ ಮೇಲೆಯೇ ಹರಿದು ಪಲ್ಟಿಯಾಗಿದೆ. ಗಂಭೀರವಾಗಿ ಗಾಯಗೊಂಡಂತಹ ಅವರನ್ನ ಸ್ಥಳದಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಸ್ಥಳಕ್ಕೆ ಅಂಕೋಲಾ ಠಾಣೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೃತ ಮಾರುತಿ ನಾಯ್ಕ ಅವರ ಪತ್ನಿ, ಓರ್ವ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಇನ್ನು ಕುಟುಂಬದ ಆಧಾರವಾಗಿದ್ದಂಥ ವ್ಯಕ್ತಿಯನ್ನ ದುರಂತವೊಂದು ಕಸಿದುಕೊಂಡಿದ್ದು ಇದೀಗ ಅವರ ಕುಟುಂಬದ ಬದುಕು ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ. ಸಾರ್ವಜನಿಕರು ಈ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ವಿದ್ಯುತ್ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹೋಪಯೋಗಿ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಮೊಳಕಾಲ್ಮೂರು ತಾಲೂಕಿನ ಮರ್ಲಹಳ್ಳಿ ಗ್ರಾಮದ ಆವುಪುಲ ಪಾಪನಹಟ್ಟಿಯಲ್ಲಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸುಮಾರು 15ಕ್ಕೂ ಹೆಚ್ಚು ಮನೆಗಳಲ್ಲಿ ಟಿವಿ, ಫ್ರಿಡ್ಜ್, ಫ್ಯಾನ್ ಸೇರಿದಂತೆ ವಿವಿಧ ವಿದ್ಯುತ್ ಉಪಕರಣಗಳು ಸುಟ್ಟು ಹೋಗಿದೆ. ಇನ್ನು ಘಟನೆ ನಡೆದಂತ ತಕ್ಷಣ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕೂಡ ಸಮರ್ಪಕ ಸ್ಪಂದನೆ ದೊರೆತಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಹಾನಿಗೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಹಾಗೂ ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಿ ನಿರ್ಲಕ್ಷ್ಯ ತೋರಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಪರಿವರ್ತನೆ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಸ್ ಪರಮೇಶ್ ಮೌರ್ಯ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಪಾಪಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದು ಆವುಲಪಾಪನಹಟ್ಟಿ ಒಂದು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳಿದ್ದಾವೆ. ನಿನ್ನೆ ಸಾಯಂಕಾಲ 3:30-4 ಗಂಟೆ ಟೈಮಲ್ಲಿ ಒಂದು ಟ್ರಾನ್ಸ್ಫರ್ ಪೆಟ್ಟಿಗೆ ಒಂದು ಲೋಪದಿಂದ ಈ ಒಂದು ಕರೆಂಟ್ ದುರಂತ ನಡೆದಿದೆ. ಈ ದುರಂತ ನಡೆಯುವಂಥದ್ದು ಸಹ ಯಾಕಂತ ನಾವು ಒಂದು ಅರ್ಜೆಂಟ್ ಸಂದರ್ಭದಲ್ಲಿ ನಮಗೇನು ಗೊತ್ತಾಗಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವೀಗ KBR ಕಾಲ್ ಮಾಡೋ ಸಂದರ್ಭದಲ್ಲಿ ಅವರು ಸಹ ಲೇಟಾಗಿ ಬಂದರು.
ಲೇಟಾಗಿ ಬಂದದ್ರಿಂದ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಇಲ್ಲಿ ದುರಂತ ನಡೆದಿದೆ. ಅಂದ್ರೆ ಅವರ ಒಂದು ಕಾರ್ಯವೈಫಲ್ಯ ಮತ್ತು ಅವ್ರ ಕಾರ್ಯದಲ್ಲಿರ್ತಕ್ಕಂಥ ಲೋಪಗಳಿಂದಲೇ ಒಂದು ದುರಂತ ನಡೆದಿಟ್ಟ ಅಂತಕ್ಕಂಥದ್ದು ನಾವು ಹಲವಾರು ಜನರನ್ನು ವಿಚಾರಿಸಿದಾಗ ಗೊತ್ತಾಯ್ತು. ಯಾಕಂದ್ರೆ ಅವನ ಟ್ರಾನ್ಸ್ಫರ್ ಪೆಟ್ಟಿಗೆಯಲ್ಲಿ ಅವ್ರು ಹಾಕಿರ್ತಕ್ಕಂಥದ್ದು ಅಲ್ಲಿ ಒಂದು ಕಾಪರ್ ಹಾಕಬೇಕಿದೆ, ಕಾಪರ್ ಬಿಟ್ಟು ಅವರು ಸಿಲ್ವರ್ ವೈರನ್ ಆಗಿರೋದ್ರಿಂದ ಒಂದು ತಾಂತ್ರಿಕ ದೋಷ ಸಂಭವಿಸಿದೆ ಅಂತ. ಯಾಕಂದ್ರೆ ಆ ಒಂದು ಹೈ ವೋಲ್ಟೇಜ್ ವೇರಿಯೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕಾಪರ್ ಹಾಕಿದ್ರೆ ಅದು ಬೇಗ ಅಲ್ಲೇ ಸಿಡಿದು ಹೋಗೋದು. ಅವ್ರು ಇದು ಅಲ್ಲಿ ಮೂಲ್ಯ ಹಾಕಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸಿಡಿದು ಹೋಗಿಲ್ಲ. ಆ ಒಂದು ಕರೆಂಟ್ ಇದಾಗಿ ಹೈ ವೋಲ್ಟೇಜ್ ಆಗಿ ಎಲ್ಲ ಮನೆಗಳು ಸಹ ಒಂದು ಅಗ್ನಿ ದುರಂತನೇ ನಡೆದೋಗ್ಬಿಟ್ಟಿದೆ. ಈ ಒಂದು ಅಗ್ನಿ ದುರಂತದಲ್ಲಿ ಸುಮಾರು 10-15ಕ್ಕೂ ಹೆಚ್ಚಿನ ರೀತಿ ಆಗಿರ್ತಕ್ಕಂಥ ಟಿವಿಗಳು, ಫ್ರಿಜ್ಗಳು, ಅದೇ ರೀತಿಯಾಗಿ ಒಂದು 50ಕ್ಕೂ ಹೆಚ್ಚಿನದಾಗಿರೋ ಫ್ಯಾನ್ಗಳು ಸಹ ಇಲ್ಲಿ ಹಾನಿ ಉಂಟಾಗಿ ಒಂದು ಅಪಾರವಾಗಿರ್ತಕ್ಕಂಥ ನಷ್ಟ ಉಂಟಾಗಿರ್ತ ಅನ್ನತಕ್ಕಂಥದ್ದು ಇಲ್ಲಿ ಎಲ್ಲಾ ಜನರು ಸಹ ಒಂದು ರೀತಿ ಸಂಕಷ್ಟ. ಯಾಕಂದ್ರೆ ಇಲ್ಲಿ ಎಲ್ಲರೂ ಸಹ ಕೂಲಿ ಮಾಡಿ ಬದುಕುವಂತ ಜನಗಳು. ಈ ಕೂಲಿ ಮಾಡಿ ಬದುಕುವಂತ ಜನಗಳಲ್ಲಿ ಈ ಒಂದು ಅವರ ಒಂದು ಕಾರ್ಯಲೋಪದಿಂದಾಗಿ ಈ ರೀತಿ ಆಗಿರ್ತಕ್ಕಂಥ ಅವಘಡ ಸಂಭವಿಸೋದಂತ ನಮ್ಗೆಲ್ಲ ಒಂದೊಂದು ರೀತಿ ಶೋಕ ಉಂಟಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ರಿಂದ ಈ ಒಂದು ಇಲಾಖಾ ಅಧಿಕಾರಿಗಳು ಇದರ ಕುರಿತು ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಒಂದು ಅಧಿಕಾರಿಗಳ ತಕ್ಕದಾಗಿರ್ತಕ್ಕಂಥ ಶಿಕ್ಷಣ ನೀಡಿ ಮತ್ತು ನಮ್ಮೆಲ್ಲ ಈ ಒಂದು ನಷ್ಟ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಅವರು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕ್ರಮವನ್ನು ನೀಡಬೇಕೆಂದು ಅವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮೊಳಕಾಲ್ಮೂರು ತಾಲೂಕು ಮರ್ಲಳ್ಳಿ ಗ್ರಾಮದ ಅವಲಪನಟ್ಟಿ ಗ್ರಾಮದಲ್ಲಿ ಸರಿಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾವೆ. ಸುಮಾರು 150ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಸುರಿದಂತಹ ಕಾರಣಕ್ಕೆ ಅದರ ಜೊತೆಗೆ ಏನು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅನ್ನುವಂಥದ್ದನ್ನ ನೆಪವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮೂಲತವಾಗಿ ನೋಡಿದಾಗ ಅಲ್ಲ ಒಂದು ಅಳಿಲು ಸತ್ತು ಬಿದ್ದಿದೆ. ಆ ಅಳಿಲಿನಿಂದ ಆ ರೀತಿಯಲ್ಲಿ ಆಗಿದೆ ಅಂತಕ್ಕಂಥ ನಾನ್ ಸೆನ್ಸ್ ರೀಸನ್ ಅನ್ನ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ನಮ್ಮ ಹಕ್ಕೊತ್ತಾಯ ಏನಂತಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಗಂಭೀರವಾದಂತಹ ಈ ಕಾರಣದಿಂದಾಗಿ ಸರಿಸುಮಾರು 25ಕ್ಕೂ 15ರಿಂದ 20ಕ್ಕೂ ಹೆಚ್ಚು ಮನೆಗಳಲ್ಲಿ ಫ್ರಿಡ್ಜ್ಗಳು ಸುಟ್ಟೋಗಿವೆ, ಫ್ಯಾನ್ಗಳು ಸುಟ್ಟೋಗಿವೆ. ಅದರ ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಟಿವಿಗಳು ಕೂಡ ಸುಟ್ಟೋಗಿವೆ. ಸೊ ಎಷ್ಟೊಂದು ಇವರು ಜನರ ಪ್ರಾಣಗಳ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅಂತ ಅನ್ನೋದು ಇದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆ ಕಾರಣಕ್ಕೆ ಏನು ಸಂಬಂಧಪಟ್ಟ ಇಲಾಖೆಯವರು ಏನು ನಿರ್ಲಕ್ಷ್ಯವನ್ನ ಮಾಡಿದರೆ ಆ ಅಧಿಕಾರಿಗಳನ್ನ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಇಲಾಖೆಯ ಅಧಿಕಾರಿಗಳಿಗೆ ಇಡೀ ಗ್ರಾಮಸ್ಥರ ಪರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಅದರ ಜೊತೆಗೆ ಬಹಳ ಗಂಭೀರವಾಗಿ ಸರ್ಕಾರ ಇಲ್ಲಿ ವಿಶೇಷ ಪ್ರಕರಣ ಅಂತ ದಾಖಲನ್ನ ಮಾಡಿ ಏನು ನಿರ್ಲಕ್ಷ್ಯವನ್ನ ಮಾಡಿದರೆ ಅಧಿಕಾರಿಗಳನ್ನ ವಜಾ ಮಾಡೋದ್ರ ಮೂಲಕ ಇಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನ ಸರ್ಕಾರ ಭರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಇಡೀ ತಂಡದ ಪರವಾಗಿ ನಾನು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇನೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಂಗಳವಾರ ಬೆಳಿಗ್ಗೆಯಿಂದ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕುಮಾರಧಾರ ನದಿ ಹಾಗೂ ಆದಿ ಸುಬ್ರಹ್ಮಣ್ಯ, ದರ್ಪಣ ತೀರ್ಥ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಕಾಂಪೌಂಡ್ ಮೆಟ್ಟಿಲಿನವರೆಗೂ ಕೂಡ ನೀರು ಬಂದಿದೆ. ಇನ್ನು ಕಲ್ಲಪ್ಪಣೆ ಸಮೀಪ ರಭಸವಾಗಿ ಹರಿದು ಬಂದಂತಹ ಮಳೆಯಿಂದ ನೀರು ಮನೆಯೊಳಗೆ ನುಗ್ಗಿ ಮನೆಯೊಂದರ ಗೋಡೆಗಳು ಕುಸಿದಿದ್ದು ಕುಟುಂಬಗಳ ಜೀವನ ಅಸ್ತವ್ಯಸ್ತಗೊಂಡಿದೆ. ಸುಬ್ರಹ್ಮಣ್ಯ ಸೂಡ್ಯ ರಸ್ತೆ, ಮಳಿಯಾಳರೆಂಬಲ್ಲಿ ರಸ್ತೆ ಬದಿಯಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತವಾಗಿದೆ. ವಾಹನ ಸಂಚಾರ ಸ್ಥಗಿತಗೊಳ್ಳುವಂತಹ ಆತಂಕ ಎದುರಾಗಿದೆ. ಸುಬ್ರಹ್ಮಣ್ಯದ ದೇವರಗದ್ದೆ ರಸ್ತೆಯಲ್ಲೂ ಕೂಡ ಮಳೆ ನೀರು ರಸ್ತೆಯಲ್ಲೇ ಹರಿತಾ ಇದೆ. ಇನ್ನು ಪಾದಾಚಾರಿಗಳು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ. ರವಿ ಕಕ್ಕೇಪದವು ಸಮಾಜ ಸೇವೆ ಟ್ರಸ್ಟ್ ಸದಸ್ಯರಿಂದ ಜಿಲ್ಲೆಯ ಹಲವೆಡೆ ಕುಸಿದ ಗೋಡೆಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇದೇ ವೇಳೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೋನಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಲೋ ಒಂದು ಮಾರ್ರೆ ಓಯ್ ನೀರು ಜಾಸ್ತಿ ಆಗ್ಬೋದು ಬರಲ್ಲ. ಐ ಆಮ್ ನಾಟ್ ಕಮಿಂಗ್. ಅಂಚು ಭಯಂಕರ ಬರ್ತದೆ. ಸ್ವಲ್ಪ ನೀರು ಒಂದು ನಿಮಿಷ. ನೀರು ಕಮ್ಮಿ ಅಂడి ವಾಪಸ್ ಆ ಮುಟ್ಟಿಡ್ದು ನೀರು ಜತ್ತನದಲ್ಲ ಈಜಿ ಕಮ್ಮಿ ಅಂడి ಕಾಂಪೌಂಡ್
ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಳೆಯ ನೀರು ಹರಿತಾ ಇದೆ. ಮತ್ತೊಂದು ಕಡೆ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಕಾಂಪೌಂಡ್ ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಂಡಿದೆ. ಇನ್ನು ಸಾಕಷ್ಟು ಭಾಗದಲ್ಲಿ ಹರಿದು ಬರ್ತಾ ಇರುವಂಥ ಮಳೆಯಿಂದ ಮನೆ ಒಳಗೂ ಕೂಡ ನೀರು ನುಗ್ತಾ ಇದೆ. ಇದರಿಂದಾಗಿ ಮನೆಯ ಗೋಡೆಗಳು ಕೂಡ ಅಲ್ಲಲ್ಲಿ ಕುಸಿದು ಬೀಳ್ತಾ ಇದೆ. ಕುಟುಂಬಗಳ ಜೀವನ ಇದೀಗ ಅಸ್ತವ್ಯಸ್ತ ಆಗಿದೆ. ಸುಬ್ರಹ್ಮಣ್ಯ ರಸ್ತೆ ಮಲಯಾಳ ಎಂಬಲ್ಲಿ ಕೂಡ ರಸ್ತೆ ಬದಿಯಲ್ಲಿ ಅಲ್ಲಲ್ಲಿ ಕೂಡ ಗುಡ್ಡ ಕುಸಿತವಾಗಿದೆ. ವಾಹನ ಸಂಚಾರ ಸ್ಥಗಿತಗೊಳ್ಳುವಂಥ ಆತಂಕ ವಾಹನ ಸವಾರರಿಗೆ ಎದುರಾಗಿದೆ. ದೇವರಗದ್ದೆ ರಸ್ತೆಯಲ್ಲೂ ಕೂಡ ಮಳೆ ನೀರು ರಭಸದಿಂದ ಹರಿತಾ ಇದೆ. ವಾಹನ ಸವಾರರು ಇದರಿಂದಾಗಿ ಪರದಾಡುವಂತಾಗಿದೆ. ಇನ್ನು ರವಿ ಕಕ್ಕೇಪದ ಸಮಾಜದ ಕಡೆಯಿಂದ ಗೋಡೆ ಕುಸಿದಂಥ ದುರಸ್ತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೋನಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀರು ಕಮ್ಮಿ ವಾಪಸ್ ಮುಟ್ಟಿಡ್ದು ನೀರು ಜತ್ತನದಲ್ಲ ಈಜಿ ಕಮ್ಮಿ ಅಂడి. ಮೊಳಕಾಲ್ಮೂರು ಪಟ್ಟಣದ ಹೆಲ್ಪಿಂಗ್ ಹ್ಯಾಂಡ್ ಸಂಸ್ಥಾಪಕ ಅಧ್ಯಕ್ಷ ಡಿವಿ ಯೋಗೇಶ್ ಯಾದವ್ ಅವರಿಗೆ ಪಟ್ಟಣದ ಯುವಕರಿಂದ ಅಭಿಮಾನದ ಮಹಾಪೂರವೇ ಹರಿದು ಬಂದಿದೆ. ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಗಳಿಸಿರುವಂತಹ ಯೋಗೇಶ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯೋಗಿ ಅವರ ಅಭಿಮಾನಿಗಳು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಣೆ ಮಾಡಿದ್ದಾರೆ. ಜೊತೆಗೆ ವಿವಿಧ ಗ್ರಾಮಗಳಿಂದ ಕೆಲಸಕ್ಕೆ ಅರಸಿ ಬಂದಂತಹ ಪಟ್ಟಣಕ್ಕೆ ಬಂದಂತಹ ಕೂಲಿ ಕಾರ್ಮಿಕರಿಗೆ ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ. ಅಲ್ಲದೆ ವಿವಿಧ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಯೋಗೇಶ್ ಯಾದವ್ ಅವರು ಸಹಾಯವನ್ನ ಮಾಡ್ತಿದ್ದಾರೆ. ಅವರಿಗೆ ಮತ್ತು ಅವರ ಅಭಿಮಾನಿ ಬಳಗದವರಿಗೆ ಒಳ್ಳೆಯದು ಮಾಡಲಿ. ಆ ಭಗವಂತ ನಿಮಗೆ ಇನ್ನಷ್ಟು ಸಮಾಜಮುಖಿಯಾದಂಥ ಕೆಲಸಗಳು ಮಾಡುವಂಥ ಶಕ್ತಿಯನ್ನು ನಿಮಗೆ ಕೊಡಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ನಿಮಗೆ ಜನ್ಮದಿನದ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಈ ದಿನ ನಮ್ಮ ಮೊಳಕಾಲ್ಮೂರಿನಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿರ್ತಕ್ಕಂಥ ದಿನ ಸಾರ್ವಜನಿಕರ ಒಂದು ಸೇವೆಗೆ ಲಭ್ಯವಾಗಿದೆ. ನಮ್ಮ ಕೇಂದ್ರ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ, ಮುಂದೂ ಕೂಡ ಮಾಡ್ತಿದೆ. ಅದಕ್ಕೆ ಪೂರಕವಾಗಿ ಈ ರೀತಿ ಸಮಾಜದಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಯೋಗಿ ಹೆಲ್ಪಿಂಗ್ ಇಟ್ಸ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮ ಒಂದು ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರದ ಜನರಿಗೆ, ಬಡವರಿಗೆ, ಯಾರು ಈ ಸಮಾಜದ ಕಟ್ಟ ವ್ಯಕ್ತಿ ಇರ್ತಾರೆ ಅವರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡ್ರಿ ಅಂತ ಶುಭ ಹಾರೈಕೆಯನ್ನು ಮಾತು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಿ ಈಗ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಹಂಪಿ ವಿಶ್ವವಿದ್ಯಾಲಯ ಬನಶಂಕರಿಯಲ್ಲಿ ಡಾಕ್ಟರ್ ಮಹಾಂತೇಶ್ ಎಂ ಪಲದಿನಿ ಅವರ ಏಕ ವ್ಯಕ್ತಿ ಶಿಲ್ಪಕಲಾ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಇನ್ನು ಬದಾಮಿಯ ಹಿರಿಯ ಕಲಾವಿದ ಚಿತ್ರಕಲೆಗಾರ ಎಂಎಂ ಬಾರಾವಲಿ ಸರ್ ಉದ್ಘಾಟಿಸಿ ಜ್ಯೋತಿ ಬೆಳಗಿಸಿ ಪಟ್ಟದಕಲ್ಲಿನ ಕಲಾವಿದರಿಂದ ಭಕ್ತಿಗೀತೆ ಹಾಗೂ ರೈತನ ಗೌರವಿಸಿ ರೈತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಬನಶಂಕರಿ ಶಾಖೆಯ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇಂತಹ ಅಪರೂಪದ ಹಂಪಿ ವಿಶ್ವವಿದ್ಯಾಲಯ ಬದಾಮಿ ಬನಶಂಕರಿ ಶಾಖೆಗೆ ಸರ್ಕಾರದಿಂದ ಅನುದಾನವಿಲ್ಲದೆ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದರ ಬಗ್ಗೆ ಕಾರ್ಯಕ್ರಮದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.
ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಕಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋತದಾರ್ ಭೇಟಿ ನೀಡಿ ಶಾಲೆಯ ಶೈಕ್ಷಣಿಕ ಹಾಗೂ ಮೂಲಸೌಕರ್ಯ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದಂಥ ಅವರು ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಹಾಜರಿದ್ದಾರೆಯೇ ಅಂತ ಹೇಳಿ ವಿಚಾರಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ವಿದ್ಯಾರ್ಥಿಗಳು ಚಿತ್ರಕಲಾ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಚಿತ್ರಕಲಾ ಶಿಕ್ಷಕರನ್ನ ನಿಯೋಜಿಸುವುದಾಗಿ ಮಹೇಶ್ ಪೋತದಾರ್ ಭರವಸೆಯನ್ನ ನೀಡಿದ್ದಾರೆ. ಬಳಿಕ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಿದ್ದಾರೆ. ಮೇಡಮ್ ಹಾಂ ಸರ್ ಒಂದು ನಿಮಿಷ. ಶಾಲೆಗೆ ಭೇಟಿ ನೀಡಿದೆ. ಇಲ್ಲಿ ಬಂದು ನಿನ್ನೆ ನಡೆದಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ 7ನೇ ತರಗತಿ ಇಬ್ಬರು ಮಕ್ಕಳು ಶಾಲೆಯಿಂದ ಮಧ್ಯಾಹ್ನದ ಅವಧಿ ಸಂದರ್ಭದಲ್ಲಿ ಯಾರಿಗೂ ಹೇಳದೇ ಈ ಶಾಲೆಯಿಂದ ಹೊರಗೆ ಹೋಗಿ ಬಾಗೇವಾಡಿ ಬಸ್ ಸ್ಟ್ಯಾಂಡ್ನಲ್ಲಿ ಅವರು ಸಿಕ್ಕಾಗ ಮರಳಿ ಪಾಲಕರು ಅವರನ್ನು ಕರೆದುಕೊಂಡು ಬಂದು ನಮ್ಮ ಶಾಲೆಗೆ ಒಪ್ಪಿಸಿ ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ, ಮಕ್ಕಳು ಈ ರೀತಿ ಹೋದರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥ ಒಂದು ಪಾಲಕರು ಈಗಾಗಲೇ ತಮ್ಮ ಆಕ್ರೋಶವನ್ನು ಮತ್ತು ಆತಂಕವನ್ನು ವ್ಯಕ್ತಪಡಿಸಿದರು. ಇದನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಇವತ್ತು ಈ ಶಾಲೆಗೆ ವಿಸಿಟ್ ಮಾಡಿದ್ದೀನಿ. ಬಂದ ತಕ್ಷಣವೇ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪ್ರಾಂಶುಪಾಲರಿಗೆ, ವಾರ್ಡನ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಡಿ ಗ್ರೂಪ್ ಸಿಬ್ಬಂದಿಯವರಿಗೆ, ನೈಟ್ ವಾಚ್ಮನ್ ಅವರಿಗೆ, ಗೇಟ್ ಕೀಪರ್ ಅವರಿಗೆ ಎಲ್ಲ ಒಂದು ಮೀಟಿಂಗ್ ಮಾಡಿ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದೇನೆ. ಯಾವುದೇ ಕಾರಣಕ್ಕೂ ಮಕ್ಕಳು ಸುರಕ್ಷಿತವಾಗಿ ಇಲ್ಲಿರಬೇಕು, ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಸೂಕ್ತ ಸಲಹೆ ಸೂಚನೆಗಳನ್ನು ಅವರಿಗೆಲ್ಲ ನೀಡಿದ್ದೇನೆ. ಅದಾದ ಮೇಲೆ ಇಲ್ಲಿ ಪ್ರಮುಖವಾಗಿ ಅವರೆಲ್ಲರ ಬೇಡಿಕೆ ಏನಂದರೆ ಇದು 8 ಎಕರೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಇವತ್ತು ಭೇಟಿ ನೀಡಿದ ಒಂದು ಸಂದರ್ಭದಲ್ಲಿ ಮಕ್ಕಳ ಒಂದು ಕುಂದುಕೊರತೆಗಳ ಬಗ್ಗೆ ಆಲಿಸಿದಾಗ ಅವರು ಹೇಳಿದರು, ಸರ್ ನಮಗಿನ್ನೂ ಯೂನಿಫಾರ್ಮ್ ಬಂದಿಲ್ಲ ಮತ್ತು ಸೋಪ್ ಕಿಟ್ಸ್ಗಳು ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳಿದರು. ಸದರಿ ವಿಷಯದ ಬಗ್ಗೆ ಈಗಾಗಲೇ ನಾವು ಪತ್ರ ವ್ಯವಹಾರವನ್ನು ಕೂಡ ಬೆಂಗಳೂರಿಗೆ ಮಾಡಿದ್ದೇವೆ. ಮಕ್ಕಳಿಗೆ ಉಳಿದಂತೆ ಟ್ರ್ಯಾಕ್ ಸೂಟ್ಗಳಾಗಲಿ, ಶೂಸ್, ಸಾಕ್ಸ್ಗಳು ಇವೆಲ್ಲ ಸರಬರಾಜಾಗಿದ್ದಾವೆ. ಇವತ್ತಿಗೂ ಕೂಡ ನಾವು ಸ್ವೆಟರ್ಗಳು ಕೂಡ ಬಂದಿದ್ದಾವೆ. ಮಕ್ಕಳಿಗೆ ಸ್ವೆಟರ್ಗಳನ್ನು ಕೂಡ ನಾವೇ ನಮ್ಮ ಕೈಯಾರೇನೆ ಮಕ್ಕಳಿಗೆ ವಿತರಣೆ ಮಾಡಿದ್ದೇವೆ ಸಾಂಕೇತಿಕವಾಗಿ. ಅದೇ ರೀತಿ ಉಳಿದಂಥ ಕೆಲವು ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಒದಗಿಸಬೇಕಂತ ಮಕ್ಕಳ ಒಂದು ಆಗ್ರಹ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಿ. ಇಲ್ಲಿ ಒಂದು ಕಾಂಪೌಂಡ್ ಗೋಡೆಯನ್ನು ಎತ್ತರಿಸುವ ಕೆಲಸ ಆಗಬೇಕು, ಅದಕ್ಕೆ ಫೆನ್ಸಿಂಗ್ ಮಾಡಬೇಕು, ಮಕ್ಕಳು ಕಾಂಪೌಂಡ್ ಗೋಡೆಯನ್ನು ಜಿಗಿದು ಹೊರಗೆ ಹೋಗೋದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಸದರಿ ವಿಷಯದ ಬಗ್ಗೆ ಈಗಾಗಲೇ ನಾನು ನಮ್ಮ ಗೌರವಾನ್ವಿತ ಕ್ರೈಸ್ ಇಡಿ ಸರ್ ಅವ್ರ ಜೊತೆ ಮಾತಾಡಿ ಆ ಕಾಂಪೌಂಡ್ ಎತ್ತರಿಸುವ ಕೆಲಸವನ್ನು ಕೂಡ ಶೀಘ್ರದಲ್ಲಿ ಮಾಡ್ತೀನಿ. ಅದಾದ ಮೇಲೆ 10th ಮತ್ತು 9th ಸೀನಿಯರ್ಸ್ ಮಕ್ಕಳಿಗೆ ಕೂಡ ನಾನು ಹೇಳಿದ್ದೀನಿ, ಯಾವುದಾದ್ರೂ ಸಣ್ಣ ಮಕ್ಕಳು ಸ್ಕೂಲಿನಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ತಾವ್ಯಾರಾದ್ರೂ ನೋಡಿದರೂ ಕೂಡ ತಕ್ಷಣ ಗಮನಕ್ಕೆ ತಂದು ಮಕ್ಕಳ ಸುರಕ್ಷತೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅನ್ನುವಂಥ ವಿಷಯವನ್ನು ತಿಳಿಸಿದ್ದೀನಿ. ಮತ್ತು ಇಲ್ಲಿ ಒಂದು 14ರಿಂದ 15 ಜನ ಸ್ಟಾಫ್ ಇದ್ದಾರೆ. ಗರ್ಲ್ಸ್ ಡಾರ್ಮೆಟ್ರಿಯಲ್ಲಿ 7 ರೂಮ್ಸ್ಗಳಿದ್ದಾವೆ ಮತ್ತು ಬಾಯ್ಸ್ ಡಾರ್ಮೆಟ್ರಿಯಲ್ಲಿ 7 ರೂಮ್ಗಳಲ್ಲಿ ಮಕ್ಕಳು ವಾಸವಾಗಿದ್ದಾರೆ. ಪ್ರತಿಯೊಂದು ರೂಮ್ಗೂ ಕೂಡ ರೂಮ್ ಮೆಂಟರ್ ಅಥವಾ ಹೌಸ್ ಮೆಂಟರ್ ಅಂತ ಹೇಳಿ ಶಿಕ್ಷಕರನ್ನು ಆಯೋಜನೆ ಮಾಡಿ ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಸ್ವಲ್ಪ ಕಾರ್ಯ ಹಂಚಿಕೆಯನ್ನು ಮಾಡಿದರೆ ಇದು ಇನ್ನಷ್ಟು ಸುಲಭ ಆಗ್ತದೆ. ಮತ್ತು ಅವ್ರಿಗೆ ಹೇಳಿದ್ದೀನಿ, ನೆಕ್ಸ್ಟ್ ತಿಂಗಳ ನಾನು ಬರ್ತೀನಿ, ಯಾರು ರೂಮ್ಗಳನ್ನು ಅತ್ಯಂತ ಉತ್ತಮ ರೀತಿಯಿಂದ ಚೆನ್ನಾಗಿ ಇಟ್ಕೊಳ್ತೀರಿ ಅವ್ರಿಗೆ ಖಂಡಿತ ಅಭಿನಂದನಾ ಪತ್ರಗಳನ್ನು ಕೊಡ್ತೀನಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇರುವಂಥ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಬಗ್ಗೆ ನನಗೆ ಇನ್ನೂ ಮಾಹಿತಿ ಇಲ್ಲ. ನಾಗೇಂದ್ರ ರಾಜೀನಾಮೆ ಎನ್ನೋದೇ ಸದನದಲ್ಲಿ ದೊಡ್ಡದು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಬರಗಾಲ ಸೇರಿದಂತೆ ಇನ್ನಿತರ ಬಗ್ಗೆ ಚರ್ಚೆ ಮಾಡಬಹುದಿತ್ತು, ಇದನ್ನ ಚರ್ಚೆ ಮಾಡದೆ ವಿಪಕ್ಷಗಳ ವಿಫಲವಾಗ್ತಾ ಇದೆ ಅಂತ ಹೇಳಿ ವಿಪಕ್ಷಗಳ ವಿರುದ್ಧ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಪ್ರಶ್ನೆ ಕೇಳಿದ್ರಿ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ನಾಗೇಂದ್ರ ರಾಜೀನಾಮೆ ಕೊಡಿ ಅಂತ ಆದ್ರಿಂದ ಪ್ರತಿಕ್ರಿಯೆ ಏನೇ ಮಾಡೋದು ಸಹಿತ ಅದು ಸೂಕ್ತ ಆಗೋದಿಲ್ಲ. ಬಿಜೆಪಿ ಪಾದಯಾತ್ರೆ ಮಾಡ್ತಾರೆ ಸರ್, ರಾಜೀನಾಮೆ ಕೊಡಬೇಕು ನೀವು ಅಂತ. ಬಳ್ಳಾರಿ ರಾಜ್ಯದಿಂದ ಬಳ್ಳಾರಿ ತನಕ ಸರ್, ಇದು ರಾಜಕೀಯ ಅಲ್ಲ ಸರ್. ನೋಡಿ,
ಸದನದಲ್ಲಿ ಅದನ್ನೇ ವಿಷಯ ಮಾಡಿದರು. ಚರ್ಚೆ ಮಾಡಬೇಕು ಅಂತಂದ್ರೂ ಸಹಿತ ಚರ್ಚೆಗೆ ಮುಂದೆ ಬರಲಿಲ್ಲ. ಒಟ್ಟು ಅಧಿವೇಶನದ ಸಮಯವನ್ನೇ ವ್ಯರ್ಥ ಹಾಳು ಮಾಡಿಬಿಟ್ರು. ಮತ್ತೆ ಅದೇ ಪ್ರಯತ್ನವನ್ನು ಅದೇ ಪಟ್ಟನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿತ್ತು. ಬರಗಾಲದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಬಿಡದಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಹಲವು ಸಮಸ್ಯೆಗಳೇನಿದ್ವು ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡೋದರಲ್ಲಿ ವಿಪಕ್ಷಗಳು ವಿಫಲ ಆಗಿವೆ. ಸರ್, ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಸ್ವತಃ ನಾನೇ ರಾಜೀನಾಮೆ ಕೊಡ್ತೀನಿ, ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ಒಂದು ಆ ಮಾಹಿತಿ ಏನು ಗೊತ್ತಿಲ್ಲ. ಅದು ಪೂರ್ಣ ನನಗೆ ತಿಳಿದ ಮೇಲೆ ನಾ ಅದಕ್ಕೆ ಸಿಎಂ ಅವ್ರು ಏನೋ ವರಿಷ್ಠರಿಗೆ ಭೇಟಿ ಮಾಡ್ತಾರಂತ ಸರ್, ಗೊತ್ತಿಲ್ಲ. ನಾನು ನಿಮ್ಮ ಪತ್ರಿಕೆಯಲ್ಲಿ ನೋಡಿದೆ ಮಾತ್ರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.